ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಡೋರು ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು ಸಂವಿಧಾನದ ಪುಸ್ತಕನ ತರಿಸಿದ್ದೀನಿ, ಓದಿದ್ದೀನಿ. ಅದರಲ್ಲಿ CM ಅವರ ಪಾತ್ರ ಏನು ಅಂತ ಅದರಲ್ಲಿ ಸ್ಪಷ್ಟವಾಗಿದೆ. ಇಡೀ ಕ್ಯಾಬಿನೆಟ್ ಅನ್ನ ರಚನೆ ಮಾಡುವಂಥದ್ದು ಪೂರ್ತಿ ಜವಾಬ್ದಾರಿ ಅವರ ಇಷ್ಟದ ಪ್ರಕಾರ. ಅವರಿಗೆ ಹೊಂದಾಣಿಕೆ ಆಗುವಂತ ಮಂತ್ರಿಮಂಡಲವನ್ನ ರಚನೆ ಮಾಡುವಂತ ಪೂರ್ತಿ ಅಧಿಕಾರವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಮುಖ್ಯಮಂತ್ರಿ ಪದವಿ ಯಾರು ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸಂವಿಧಾನದ ಪ್ರತಿ ಇದನ್ನು ಕೂಡ ಇದೆ ನೋಡಿ. ಇಲ್ಲಿ 164 ಇದೆ. ಪ್ರಾವಿಷನ್ ಆಫ್ ದ ಮಿನಿಸ್ಟರ್ಸ್ ಇದೆ, CM ಇದೆ. ಇದರಲ್ಲಿ ಸಂವಿಧಾನ ಪುಸ್ತಕ ಇದೆ. ಇದರಲ್ಲಿ ಸ್ಪಷ್ಟವಾಗಿದೆ ಈ ಸಂವಿಧಾನದಲ್ಲಿ. ಆದ್ರೆ ನೆನ್ನೆ ಸ್ವೇರಿಂಗ್ ಮಾಡಿದ್ರಲ್ಲ, ಅದರಲ್ಲಿ ಯಾರಾದ್ರು ಡಿ ಕೆ ಶಿವಕುಮಾರ್ ಅವ್ರ ಕಡೆ ಒಬ್ರಿದಾರ? ಯಾರು ಇಲ್ಲ, ಎಲ್ಲ ಕಾಣೆ ಔಟಿದ್ದಾರೆ. ಪಾಪ ಅವ್ರ ಬಗ್ಗೆ ಬ್ಯಾಂಡ್ ಬಾರಿಸ್ತಾ ಇದ್ದವರು ರಾಮನಗರದವರು ಇಲ್ಲ, ಮಾಗಡಿಯವರು ಇಲ್ಲ, ದಾವಣಗೆರೆಯವರು ಇಲ್ಲ, ಹ್ಯಾರಿಸ್ ಇಲ್ಲ. ದಾರಿ ಇದ್ದಕ್ಕೂ ಪಾಪ ಹಾರಿಸ್ ಕಟ್ಔಟ್ ಹಾಕಿದ್ರು. ಬೆಂಗಳೂರು ಪೂರ್ತಿ ಒಂದು 2000 ಕಟ್ಔಟ್ ಹಾಕಿದ್ದಾರೆ. ಹ್ಯಾರಿಸ್ ಹಾರೋದ್ರು, ರಾಮನಗರ ಪತ್ತೆ ಇಲ್ಲ. ಅಂದ್ರೆ ಪೂರ್ತಿ ಇಲ್ಲಿ ಕಾಣದ ಕೈಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿ ಅವರು ನೇರವಾಗಿ ಇದರಲ್ಲಿ ಪಾತ್ರ ವಹಿಸಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ DKಗಿದ್ದಂತ ಅಧಿಕಾರನೂ ಹೊರಟೋಗಿದೆ. ಅಧಿಕಾರದ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರ ಕನಸೇನಿತ್ತೋ ಅದು ನನಸಾಗಿದೆ ಅಷ್ಟೇ. ರಾಜ್ಯದ ಜನರ ಪಾಲಿನ ಬದುಕಂತೂ ಇವತ್ತು ಮೂರಾ ಬಟ್ಟೆ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ನೆನ್ನೆ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. ಹೊಸ ಹೊಸ ಸೂತ್ರಗಳು ಅಂತ ಮಾಡಿದ್ದಾರೆ. ಈ ಖಾತಾ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಈ ಖಾತಾನ ಮಾಡ್ತೀನಿ ಅಂತ ಹೇಳಿದ್ರು. ಇಡೀ ಬೆಂಗಳೂರಲ್ಲಿ ಈ ಖಾತಾ ಹೆಸರಲ್ಲಿ ಲೂಟಿ ಮಾಡಿದ್ದಾಯ್ತು, ಫೋನ್ ಪೇಗಳ ಮುಖಾಂತರ ಲಂಚ ತಗೊಂಡಿದ್ದಾಯ್ತು. ಇಡೀ ರಾಜ್ಯಕ್ಕೆ ಇದನ್ನ ವಿಸ್ತರಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಲಂಚಾವತಾರನ ತರುವಂಥದ್ದು, ಅದಕ್ಕೆ ಹಣ ವಸೂಲಿ ಮಾಡಕ್ಕೆ ಇದೊಂದು ದಂಧೆ ಆಗ್ತದೆ. ಅದರಿಂದ ಪೂರ್ವ ತಯಾರಿ ಇಲ್ಲದೆ ಅನೌನ್ಸ್ ಮಾಡ್ತಾ ಇರೋದು. ಏನ್ ತಯಾರಿ ಮಾಡಿದ್ದೀರ ಅದಕ್ಕೆ? ಈ ಖಾತಾ ಇದಕ್ಕೆ ಈಗಾಗಲೇ ಎಲ್ಲ ಕಡೆ ಸರ್ವರ್ ಡೌನು. ನೀವು ಲಂಚ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಹೇಳೋದು ಅವರು ಸರ್ವರ್ ಡೌನ್ ಅಂತ ಹೇಳ್ತಾರೆ. ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳ್ತಾರೆ, ಸರ್ವರ್ ಡೌನ್ ಅಂತ. ಲಂಚ ಕೊಟ್ಟ ತಕ್ಷಣ ಸರ್ವರ್ ಇಮಿಡಿಯೇಟ್ ವರ್ಕ್ ಆಗ್ತೈತಿ. ಇದು ಬೆಂಗಳೂರಿನ ಪರಿಸ್ಥಿತಿ. ಇದು ಇಡೀ ಕರ್ನಾಟಕಕ್ಕೆ, ಇಲ್ಲೇ ಬೆಂಗಳೂರು ಕ್ಯಾಪಿಟಲ್ ಸಿಟಿಯಲ್ಲೇ ಸರ್ವರ್ ಸರಿಯಾಗಿ ಕೆಲಸ ಮಾಡಲ್ಲ. ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಮಾಡ್ತೈತೆ? ಅದರಿಂದ ಅದನ್ನ ಯೋಚನೆ ಮಾಡ್ತಾ ಇರ್ಬೇಕಾಯ್ತು. ಮಾಡಕ್ ಸಾಧ್ಯನಾ? ಯೋಚನೆ ಮಾಡ್ತಾ ಇರ್ಬೇಕಾಯ್ತು. ತಂದಿದ್ದಾರೆ. ಎರಡನೇದು ನೇಮಕಾತಿ. ಪತ್ರಿಕೆಯಲ್ಲೆಲ್ಲ ಅದೇನೋ ಬಂದಿತ್ತು, ನೇಮಕಾತಿಗಳ ಬರಪೂರ ಅಂತ. ಏನ್ ಇವಾಗ ಮಾಡಿದಾರ? ಸಿದ್ದರಾಮಯ್ಯ ಇದ್ದಾಗ ಕ್ಯಾಬಿನೆಟ್ ಅಲ್ಲಿ 4 ತಿಂಗಳಿಂದ ಕ್ಯಾಬಿನೆಟ್ ಅಲ್ಲೇ ಈ ಬಡ್ಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ದಾರೆ. ಬಡ್ಜೆಟ್ ಅಲ್ಲಿ ಅದರಲ್ಲಿ 57,000 ಏನೋ ಮಾಡಿತ್ತು. ಇವರು 56,000 ಮಾಡಿದ್ದಾರೆ. 1,000 ಕಡಿಮೆ ಮಾಡಿದ್ದಂಗೆ ಅವ್ರೆ. ಅದೇ ಬೋಗಸ್ಸು. ಸಿದ್ದರಾಮಯ್ಯನವ್ರು ಬಡ್ಜೆಟ್ ಅಲ್ಲೇ ಘೋಷಣೆ ಮಾಡಿರೋದನ್ನ ಇವ್ರು ಹೊಸ ಏನು ಗ್ಯಾರಂಟಿ ಅಂತ ಹೆಂಗೆ ಮಾಡ್ತಾರೆ ಸಾಧ್ಯ? ಮತ್ತೆ ಕ್ಯಾಬಿನೆಟ್ ಅಲ್ಲೂ ಅದಾಗಿದೆ. ಸಿದ್ದರಾಮಯ್ಯನೇ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇಷ್ಟಕ್ಕೆ ಸಂಬಳ ಕೊಡ್ಬೇಕಲ್ಲ. ನೇಮಕಾತಿ ಮಾಡಿದ ತಕ್ಷಣ ಸಂಬಳ ಕೊಡ್ಬೇಕು. ಅದಕ್ಕೆ ಅನುದಾನ ಎಲ್ಲಿದೆ? 10,000 ಕೋಟಿ ಬೇಕಾಗುತ್ತೋ ಅಂತ ಅನ್ಸುತ್ತೆ. 10,000 ಕೋಟಿ ಬೇಕು. ಅಲೋಕೇಶನ್ ಎಲ್ಲಿ ಮಾಡಿದ್ದೀರಾ ಇದಕ್ಕೆ? ಏನೋ ಹೇಳ್ಬಿಟ್ರಿ, ಏನೋ ನಾನು ಮೊದಲ ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ರಿ. ಆದ್ರೆ ಇದಕ್ಕೆ ಅಲೋಕೇಶನ್ ಎಲ್ಲಿದೆ? ಮತ್ತೆ ಈ 10,000 ಕೋಟಿ ಈಗಲೇ ಪಾಪರ್ ಔಟ್ ಇದ್ದೀರಾ ನೀವು. ಈಗಲೇ ನೀವು ಪಾಪರ್ ಆಗಿದ್ದೀರಾ. 90,000 ಕೋಟಿ ಡಿಫಿಷಿಯೇಟ್ ನಿಮ್ದು. ಕಳೆದ 3 ವರ್ಷದಿಂದನೂ ಕೂಡ ಡಿಫಿಷಿಯೇಟ್ ಬಡ್ಜೆಟ್ ಎದ್ದೇಳೇ ಇಲ್ಲ ಮೇಲಕ್ಕೆ.
ಎದ್ದೇಳು ಸಿದ್ದರಾಮಯ್ಯ, ಎದ್ದೇಳು ಸಿದ್ದರಾಮಯ್ಯ ಅಂತ ಇದ್ದೀರಿ. ಎದ್ದೇ ಇಲ್ಲ ಸಿದ್ದರಾಮಯ್ಯ, ಬಡ್ಜೆಟೇ ಎದ್ಲಿಲ್ಲ ಮೇಲಕ್ಕೆ, ಎದೊಳ್ಳೆ ಇಲ್ಲ ಬಡ್ಜೆಟ್. ಈಗ ಈ 10,000 ಕೋಟಿ ನೀವು ಆಡ್ ಮಾಡಿದಿರಲ್ಲ, ಯಾವ ಮೂಲದಿಂದ ಬರ್ತತೆ? ಸಂಪನ್ಮೂಲ ಎಲ್ಲಿದೆ? ಎಲ್ಲ ತೆರಿಗೆಗಳನ್ನ ಹಾಕಿ ಸಾಯಿಸ್ಬಿಟ್ಟಿದ್ರ, ಜನರನ್ನ ಸಾಯಿಸಾಕ್ಬಿಟ್ಟಿದ್ರಲ್ಲ. ತೆರಿಗೆ, ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸೆಲು, ಮನೆ ತೆರಿಗೆ, ಕಸದ ತೆರಿಗೆ ಎಲ್ಲ ಹಾಕಿ ಜನಗಳನ್ನ ಜೀವ ಹಿಂಡು ಬಿಟ್ಟಿದ್ದೀರ. ಈ ಮತ್ತೆಲ್ಲಿಂದ ತತ್ತೀರ 10,000 ಕೋಟಿ? ಅದರಿಂದ ಈ ಸರ್ಕಾರ, ಇದು ಹೇಳಿದ್ನಲ್ಲ ಈಗ, ಹಳೆ ಸಿನಿಮಾ ಹೊಸ ಪೋಸ್ಟರ್ ಸರ್ಕಾರ ಅಷ್ಟೇ. ಇದರಿಂದ ಹೊಸ ಭರವಸೆಗಳು, ಹೊಸ ದಿಕ್ಕು, ಚೈತನ್ಯ, ಹೊಸತನ ಏನು ನನಗಂತೂ ಕಾಣಿಸ್ತಾ ಇಲ್ಲ. ರಾಜ್ಯದ ಜನತೆನೂ ಕೂಡ ಏನೋ ಹೊಸದಾಗ್ತೈತೆ ಅಂತ ಯಾರು ಏನು ಸಂಭ್ರಮ ಇಲ್ಲ. ಕಾಂಗ್ರೆಸ್ 4 ಜನ ಪಟಾಕಿ ಹೊಡೆದಿದ್ ಬಿಟ್ರೆ ಜನಸಾಮಾನ್ಯರಿಗೆ ಏನೋ ನಾರ್ಮಲ್. ಇದು ಹಿಂದೆ ನೋಡಿದ್ರಿ ಪಿಕ್ಚರು, ರಿಲೀಸ್ ಆಗ್ತಾ ಇದೆ ಈ ಪಿಕ್ಚರು ಅಂತ ಅನ್ಕೊಂಡಿದ್ದಾರೆ. ಅದರಿಂದ ನಾವೆಲ್ಲ ಬಹಳ ತಿಳ್ಕೊಂಡಿದ್ರಿ, ಏನೋ ಹೊಸತನ ಬರ್ತತೆ, ಕ್ಯಾಬಿನೆಟ್ ಅಲ್ಲಿ ಹೊಸ ಮುಖಗಳು ಬರ್ತತೆ, ಹೊಸ ಪರಿವರ್ತನೆಗಳಾಗ್ತತೆ, ಮಹಿಳೆಯರಿಗೆ 1-2 ಸ್ಥಾನ ಆದ್ರೂ ಮಹಿಳೆಯರಿಗೆ ಕೊಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಅದರಲ್ಲಿ ಏನು ಮಾಡಲಿಲ್ಲ. ಅದರಿಂದ ಈ ಸರ್ಕಾರ ಇದೊಂಥರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ರಿಮೋಟ್ ಕಂಟ್ರೋಲ್ ಸರ್ಕಾರ ಇದೆ. ಅವರ ಸ್ವಿಚ್ ಆನ್ ಆಗದೆ, ಅಲ್ಲಿ ಸ್ವಿಚ್ ಆನ್ ಆಗದೆ ಇಲ್ಲಿ ಬಲ್ಪು ಉರಿಯಲ್ಲ ವಿಧಾನಸೌಧದಲ್ಲಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರೋ